ತಾರಾಕ್ನ ಮುಂದೆ ಇಟ್ಕೊಂಡು ನೀವಿಬ್ರು ಒಂದಾಗಬೇಕು ಅಂತ ನಾನು ನಾಟಕ ಮಾಡಿದ್ದು ಏನಕ್ಕೆ ಹೇಳು? ನೀವಿಬ್ರು ಒಟ್ಟಿಗಿರ್ಬೇಕು, ಸಂಸಾರ ಮಕ್ಕಳು ಅಂತ ಖುಷಿಯಾಗಿರ್ಬೇಕು, ಅದನ್ನ ನೋಡಿ ನಾನು ಸಂತೋಷ ಪಡಬೇಕು ಅಂತ. ಅದನ್ನ ಬಿಟ್ಟು ನೀವು ಹೀಗೆ ಕಿತ್ತಾಡ್ಲಿ ಅಂತಲ್ಲ. ಬಾವಾ, ಅದು ಹಾಗಲ್ಲ. ನೋಡು ಇಂದ್ರ, ನಾವು ಒಂದಾಗೋದ್ರ ಬಗ್ಗೆ ನೀವಿಬ್ರು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದನ್ನ ನಾನು ಸರಿ ಮಾಡ್ಕೋತೀನಿ. ಈಗ ನೀವಿಬ್ರು ಮನೆಗೆ ಹೋಗಿ ನೀವಿಬ್ರು ಸುಖ ಜೀವನನ ಶುರು ಮಾಡೋದ್ರ ಬಗ್ಗೆ ಹೆಜ್ಜೆ ಇಡಿ. ಆಮೇಲೆ ನಿಮ್ಮಿಬ್ಬರ ಜೀವನಕ್ಕೂ ಯಾರ ದೃಷ್ಟಿನೂ ಬೀಳದೆ ಇರಲಿ. ಹೊರಡಿ. ಅಣ್ಣ, ಏನ್ ಹೇಳ್ತಿದ್ಯಣ್ಣ? ನಿನ್ನ ಈ ಪರಿಸ್ಥಿತಿಲಿ ಬಿಟ್ಬಿಟ್ಟು ನಾನ್ ಮನೆಗೆ ಹೋಗೋದಾ? ಸಾಧ್ಯನೇ ಇಲ್ಲ. ಪುಟಿ, ಈಗ ನೀನು ಶಿವಣ್ಣನ ತಂಗಿ ಇಂದ್ರನ ಹೆಂಡತಿ ಮಾತ್ರ ಅಲ್ಲಮ್ಮ, ಪಂಚಾಯಿತಿ ಅಧ್ಯಕ್ಷೆ ಕೂಡ. ನಾಳೆಯಿಂದ ಆ ಸ್ಥಾನ ತುಂಬ ಜವಾಬ್ದಾರಿ ನೀನು ಹೆಗಲ ಮೇಲೆ ಇದೆಯಮ್ಮ. ಪಂಚಾಯಿತಿ ಕಚೇರಿಗೆ ನೀನು ಆ ಮನೆಯಿಂದ ಹೋದ್ರೇನೆ ಒಂದು ಮರ್ಯಾದೆ, ಒಂದು ಬೆಲೆ.